ಮಕ್ಕಳಿಗೆ ಸಾಲಿ ಬಿಡಿಸಿ ಹತ್ತಿ ಬಿಡಿಸ್ಕೊಂಡು ತಂದಿರ್ತಾರ. ಏನ್ ತೀರಾ ಏನು ಏನ್ ಕಳು ಮಾಡಿದ ಮಾಲ್ ಐತೆ, ಏನ್ ಯಾವ ಹರಾಜಿಗೆ ಹಾಕಿದ ಮಾಲ್ ಐತಿ, ಏನ್ ಮಾಡ್ತೀರಿ ನೀವು? ಮತ್ತೆ ಹೇಳೋದ್ ಕೇಳಿಲ್ಲ, ಇದು ಹಳ್ಳಿಯಾಗಿದ್ ಒಟ್ಟ ಹೋಗಂಗಿಲ್ಲ. ಇದನ್ನೇನ್ ಮಾಡಿ ಹೇಳ್ರಿ ನನಗೆ. ನಾವೇನ್ ಬೇಕಂತ 18 ರೂಪಾಯಿ ಕಿಲೋ ಹತ್ತಿ ಬಿಡಿಸ್ಯಾರಿ ಅವ್ರೆಲ್ಲ. ನಾವೇನ್ ಬೇಕಂತ ತುಂಬ್ರಿ ಏನೂ ಇಲ್ಲ. ನೀವೆಲ್ಲ ಹಿಂಗ್ ಗೊಳೆ ಮಾಡಿದ್ರೆ ಕಾಟ ಬಂದ್ ಮಾಡ್ತೀನಿ, ಎಲ್ಲಾರ್ದು ಕಾಟ ನಿಲ್ತೈತಿ. ಒಟ್ಟ ಆಗಂಗಿಲ್ಲ ಮಾಡ್ರಿ. ಏನ್ ನೀವು ವಿಡಿಯೋ ಮಾಡಿ ಬೇಕಾದವ್ರು ಕಳ್ಸಪ್ಪ, ಏನ್ ಟೆನ್ಷನ್ ಇಲ್ಲ ನನಗೆ. ನೀ ಏನ್ ಹಂಗೇನ್ ಇದನ್ನ ಮಾಡ್ಬೇಡ. ನಾ ಯಾರಿಲ್ಲ ನೋಡ್ರಿ, ಖಾಲಿ ಆಗೋರು ಆಗ್ಲಿ, ನಿಲ್ಕರ ಕಾಟ ಬಂದ್ ಮಾಡ್ಬಿಡ್ರಿ. ಗೇಟ್ ಇದ್ರೆ ಹಾಕಿಬಿಡ್ರಿ. ಚಲೋ ಇದ್ದವ್ರು ಸಹ ಇದನ್ನ ಹಾಕ್ತಾರೆ. ನಮ್ಗೆ ಯಾರು ಚಲೋ ಇದ್ದವ್ರು ನೀವು ಹೇಳ್ರಿ. ಅವ್ರು ಹೇಳ್ತಾರ ನಿಮ್ಮ ಹತ್ತಿ ಸ್ಟ್ಯಾಂಡರ್ಡ್ ಇಲ್ಲ, ನಿಮ್ಮ ಹತ್ತಿಯ ಕ್ವಾಂಟಿಟಿ ಇಲ್ಲ, ಕ್ವಾಲಿಟಿ ಇಲ್ಲ. ಅಲ್ಲ ಸರ, ರೈತ ಬೆಳೆದಿದ್ದೆ ಸರ್ ಇದೇನು. ನಾವು ಹೊಲದಾಗ ವರ್ಷ ಇಡೀ ಬೆವರು ಸುರಿಸಿ ಈ ವರ್ಷ ಈ ಥರ ಮಳೆಯಾಗಿ ಎಲ್ಲ ಬೆಳೆ ಹಾಳಾಗ್ಯಾವ. ಈ ಥರ ಹತ್ತಿ ಬೆಳೆದ್ರೆ ಹೇಳ್ತಾರೆ ಸರ ನಿಮ್ಮದು ಬೆಳೆ ಸರಿ ಇಲ್ಲ, ನಿಮ್ಮ ಬೆಳೆ ಒಳಗೆ ತಾಕತ್ತಿಲ್ಲ, ನಮ್ಗೆ ಇದು ಬೇಕಾಗಿಲ್ಲ, ನಮ್ಗೆ ಒಳ್ಳೆ ಮಾಲ್ ಬೇಕು, ಒಳ್ಳೆ ಬೆಳೆ ಕೊಡ್ರಿ, ಇಂಥದ್ದು ಬೇಡ ಅಂತ ಹೇಳಿ ವಾಪಸ್ ಕಳಿಸ್ಯಾರಿ ಸರ. ತಂದು ಇಲ್ಲಿ ಗಾಡಿ ಹಚ್ಚಿವ್ರಿ. ಇದು ಒಂದೇ ನಾವು ಕೇಳಿದ್ರಿ, ಸರ್ಕಾರ 8,100 ರೂಪಾಯಿನ ಬೆಂಬಲ ಬೆಲೆ ಮಾಡ್ಯದ. ಬಟ್ ಇವ್ರು ತೊಗೊಳಕ್ಕೆ ತಯಾರಿಲ್ಲ. ಯಾಕೆ ನಾವು ರೈತರ ಬೆಳೆದ್ವೇನು ಇದು ಮತ್ತೊಬ್ಬರಿಂದ ದಲ್ಲಾಳಿ ಅಂತ ತಂದೀವೋ, ನಾವು ಮಾರಕತ್ತಿ ಹೊರಗಡೆಯಿಂದ. ರೈತರಿ ಇವರು ನಮ್ಮ ಅಚ್ಚಾರಿ, ಇವ್ರಿಗೆ ಆಪರೇಷನ್ ಸರ KL ಅಂತ ಡಿಸ್ಚಾರ್ಜ್ ಮಾಡ್ಕೊಂಡು ಬಂದೇವೆ. ಯಾಕೆ ಮಾಲೀಕರೇ ಬರಬೇಕು, ಮಾಲೀಕರೇ ನಿಂತು ಫೋಟೋ ತಗೋಬೇಕು, ಅದಕ್ಕೆ ಮಾಲೀಕರೇ ಬರ್ಬೇಕಂತ ನಾವು ಬಂದೀವ್ರಿ. ಆದ್ರೆ ಇವ್ರು ಏನಂತಾರ, ನಿಮ್ಮ ಹತ್ರ ಸರಿ ಇಲ್ಲ, ಇದು ಮಾಲ ಇದು ಬೇಡ, ವಾಪಸ್ ಒಯ್ರಿ. ಸುಮಾರು 67 ಚೀಲ ತೊಗೊಂಡು ಬಂದೀವಿ ಸರ. ಈಗ ತಗೋಲ್ಲಂತೆ ವಾಪಸ್ ಹೊರಗೆ ಹಾಕ್ಯಾರಿ ನಮ್ಗೆ. ನೋಡ್ರಿ, ಮಾಡಾಗ್ಯದ ಮಳಿ ಮಾಡಿನಾಗ ಸರ್ ನಮ್ದು ಏನಾರ ಇದು ಆದ್ರೆ ಇದು ಸರ್ಕಾರನೇ ಹೊಣೆ. ನಾವು ಸ್ವಚ್ಛ ಹೇಳ್ತೀವಿ. ರೈತರಿಗೆ ಎಲ್ಲಿ ಅಂತ ಎಷ್ಟು ದಿನ ಅಂತೇಳಿ ನಾವು ಕೊಡೋದು, ಇಲ್ಲ ಎಷ್ಟು ದಿನ ಅಂತೇಳಿ ರೈತ ಕೊನೆನೇ ಇಲ್ಲ. ಎಲ್ಲ ಮಾಡಿ ಎಲ್ಲ ಕಾಟ ಮಾಡಿಸಿ ಅಂದ ನಿಮ್ಮ ಮಾಲ್ ಸರಿ ಇಲ್ಲ, ನಿಮ್ಮ ಮಾಲ್ನಾಗ ತಾಕತ್ತಿಲ್ಲ, ಇದು ನಮ್ಗೆ ಬೇಕಾಗಿಲ್ಲ. ನಮ್ಮ ಹತ್ರ ರೈತ ಬೆಳೆದಿದ್ದ ಮಾಲ್, ಇದು ಯಾರು ಬೆಳೆದಾರೆ ಸರ್? ಇದನ್ನ ಕೇಳೋರು ಯಾರು? ಮತ್ತೆ ನಾವು ಬೆಳೆದಿದ್ದು ನಾವು ಇಷ್ಟು ಲಾಗೋಡಿ ಹಾಕಿ ಸುಮಾರು ಲಕ್ಷ 2 ಲಕ್ಷ ಇಡ್ಲಿ ಲಾಗೋಡಿ ಹಾಕಿ ಈ ಥರ ಹಿಂಗೆ ಮಾಡಕತ್ರ ರೈತ ಬದುಕೋದು ಹೆಂಗ್ರಿ? ಮತ್ತೆ ಹೇಳ್ತಾರೆ ರೈತ ದೇಶದ ಬೆನ್ನೆಲುಬು ಹೋದ್ರೆ ಹಿಂಗ್ಯಾಕೆ ಬೆನ್ನೆಲು ಮುರಿಯಾಕತ್ತೀರಿ? ಈಗ ಹಂಗಾದ್ರೆ ಮುರಿಯಾಕತ್ತಾರೆ ಸರ್ಕಾರದವ್ರಿ. ಹೇಳ್ತಾರೆ ನಿಮ್ದು ಬ್ಯಾಡ್ ನಮ್ಗೆ ಇದು ಹಿಂಗಂದ್ರೆ ಮುಂದೆ ಹೆಂಗೆ ಸರ್? ಅದಕ್ಕೆ ನಮ್ಮಲ್ಲಿ ನನ್ನೊಂದು ಕೋರಿಕೆ ಇಷ್ಟೇ, ದಯವಿಟ್ಟು ನನ್ನ ಹೆಸರು ಮಲ್ಲನಗೌಡ ಗುತ್ರಿ ಅಂತ ಹೇಳಿ ಸರ್. ಊರ ಹೆಸರು ಬಿಂಜಲ್ವಾಡಿ. ನಮ್ಮ ಹೆಸರು ಬಂದು ಮಾತಾಡ್ರಿ. ಸಕಾಶ ಎಲ್ಲ ಹೇಳ್ರಿ. ಅದ್ರ ಸರಿಯಾಗಿ ಮಾರಕ್ಕೆ ಬಂದು ದವಾಖಾನೆ ಕಳಿಸ್ತಾ ಇತ್ತು, ಧಾರವಾಡ ಕಳಿಸ್ತಾ ಇತ್ತು, ಬಂದೀವಿ. ಈಗ ಪರಿಸ್ಥಿತಿಯಾಗ ಹೆಸರು ಹಚ್ಚಿವಿ, ಕಾಟ ಮಾಡ್ಕೊಂಡ್ರ, ಎಲ್ಲ ಮಾಡ್ಯಾರ. ಮಾಡ್ಕೊಂಡೀಗ ಏನದ ಅದು ನಡೆದಿಲ್ಲ, ಅದು ನಡೆದಿಲ್ಲ. ಚೈಕ್ಯಾವ ಓಡಾಡ ಹೊರಗೆ ಹಾಕ್ಯಾರ. ಯಾರು ಹೊರಗೆ ಹಾಕ್ಯಾರಿ? ಅವ ಅಧಿಕಾರಿ ತುಂಬ್ಕೊಳವ, ಸುರ್ಕೊಳವ. ಸಿದ್ಧಲಿಂಗ ಏನಂದ್ರು ಅವ್ರು? ಏನಂದ್ರು? ನಡಿದು ನಮ್ಗೆ ಥೋಡಿ ನಡಿ ಎಲ್ರಿ ಕೈ ಮುಗಿತೀವಿ, ಹಂಗೆ ಮಾಡಬಾರ್ದು. ಕಾಲು ಬಿಡಕ್ಕೆ ಹೋಗ್ಯಾರ ರೈತರು ಬಂದೀವಿ. ನಿಮ್ಮ ಅಪ್ಪ ಅಮ್ಮ ಮಾಡ್ಯಾರಿ? ಮಾಡ್ಯಾರ. ಯಾವ DC ಬರ್ಲಿ AC ಬರ್ಲಿ ತಗೊಂಡು ಹೋಗಿ ನಿಮ್ಮ ಮಾಲ್ ಈ ಥರ ಮಾತಾಡ. ಇಲ್ಲಿ ಬಿಜಾಪುರದಾಗ ಮಾಡ್ಯಾರಿ? ಬಿಜಾಪುರ ಸರ, ಶ್ರೀ ಲಕ್ಷ್ಮಿ ಮಿಲ್ ಅಂತ ಹೇಳ್ರಿ, KIDB ದಾಗ್ರಿ. KIDB ನಮ್ಗೆ ಒಟ್ಟು ನಮ್ಗೆ ನ್ಯಾಯ ಬೇಕು ನೋಡ್ರಿ ಸರ್. ದಯವಿಟ್ಟು ನಮ್ಗೆ ಬೆಂಬಲ ಬೆಲೆ 8,100 ಐತಿ. ಇಲ್ಲಿವರೆಗೂ ಯಾರು ಐದು 8,100 ಪೂರ್ತಿ ಜಮಾ ಆಗಿಲ್ಲ. ಎಲ್ಲ ಜಮಾ ಆಕತ್ತಿದ್ದೇನು 7,900, 7,950. ಮೊದಲಿಗೆ ಸ್ಟಾರ್ಟಿಂಗ್ ನಾವು ಹತ್ತಿ ತಂದಾಗ ಏನು ಮಾತಾಡಿದ್ರೆ ಅವಾಗ ನಿಮ್ಮದು ಮಾಯ್ಶ್ಚರ್ ಐತಿ, 14 ಬರ್ತದ 15 ಬರ್ತದ, ಅವಾಗ ಹಂಗೆ ಮಾಡಿದ್ರು. ಈಗೆಲ್ಲ ಮಳೆ ನಿಂತದ, ಸ್ವಲ್ಪ ಎಲ್ಲ ಒಣಗ್ಯದ. ಈಗ ನಿಮ್ದಾಗ ಕಸ ಐತಿ, ನಿಮ್ದ್ರಾಗ ಅದು ಐತಿ, ಇದು ನಮ್ಗೆ ಬೇಕಾಗಿಲ್ಲ ಸರ್. ಇದ್ರಾಗ ಎಲ್ಲಿ ಕಸ ಐತಿ ನೋಡ್ರಿ, ಇಲ್ಲಿ ಸುರಿದೇವ್ರಿ, ಅಲ್ಲಿನೂ ನೋಡ್ರಿ ಕಸ ಐತಿ, ಮಾಲ್ ಸರಿ ಇಲ್ಲ ಅಂತ ಹೇಳ್ತಾರೆ. ಇನ್ನ ಎಂಥ ಮಾಲ್ ತರಬೇಕ್ರಿ ಅವ್ರಿಗೆ? ಯಾವ್ರಿಂದ ಬಂದ್ರಿ? ನಾವು ದೇವ್ರಿಂದ ಬಂದೀವಿ. ಆಯ್ತಾಯ್ತು ಬರ್ರಿ. ಪರಿಶೀಲನೆ ಮಾಡಿ ಹತ್ತಿಯನ್ನು ತಗೋಬೇಕಾಗಿತ್ತು. ಅದು ಬಿಟ್ಟು ನೀವು ತಗೋತೀವಿ ಅಂತ ಹೇಳಿ ಅಲ್ಲಿ ಏನಾದ್ರು ರಿಜಿಸ್ಟ್ರೇಷನ್ ಪ್ರೊಸೆಸ್ ಮಾಡಿ ಸುಮಾರು ಬಾಡಿಗೆ ಹಮಾಲಿ ಮಾಡ್ಕೊಂಡು ಅವ್ರು ಅಲ್ಲಿಂದ ಇಲ್ಲಿಗೆ ಬಂದಿರ್ತಾರ. ಈಗ ಏಕಾಏಕಿ ಹೊಳ್ಳಿ ಹೋಗ್ರಪ್ಪ ಅಂತಂದ್ರೆ ಸಾಕಷ್ಟು ನಷ್ಟ ಅನುಭವಿಸುವಂತಾಗ್ತದೆ. ಈ ಕೂಡಲೇ ಅಧಿಕಾರಿಗೆ ತಕ್ಕ ಪಾಠ ಕಲಿಸಿ ಅವ್ರಿಗೆ ಏನಾರ ಆ್ಯಕ್ಷನ್ ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೀವಿ. ಸಂಗಮೇಶ್ ಸಗರ್, ಕರ್ನಾಟಕ ರಾಜ್ಯ ರೈತ ಸಂಘ ಶಿವಸೇನೆ, ವಿಜಯಪುರ ಜಿಲ್ಲಾಧ್ಯಕ್ಷ.